ವಾಮನ, ವಿದ್ಯಾಪತಿ ಮೊದಲ ದಿನ ಬಾಕ್ಸ್ ಆಫೀಸ್ನಲ್ಲಿ ಗೆದ್ದವರು ಯಾರು? ಸ್ಯಾಂಡಲ್ವುಡ್ನಲ್ಲಿ ಈ ವಾರ 2 ಕನ್ನಡ ಸಿನಿಮಾಗಳು ರಿಲೀಸ್ ಆಗಿವೆ. ಧನ್ವೀರ್ ನಟಿಸಿರುವ ವಾಮನ ಸಿನಿಮಾ, ಇನ್ನೊಂದು ನಾಗಭೂಷಣ ಮಲೈಕಾ ವಸುಪಾಲ್, ಡಾಲಿ ಧನಂಜಯ್ ನಟನೆಯ ವಿದ್ಯಾಪತಿ. ಈ 2 ಸಿನಿಮಾಗಳು ಭರ್ಜರಿ ಪ್ರಚಾರ ಮಾಡಿ ಅಖಾಡಕ್ಕೆ ಇಳಿದಿವೆ. 2 ಸಿನಿಮಾಗಳು ಸ್ಟಾರ್ ನಟರ ಬೆಂಬಲದೊಂದಿಗೆ ಥಿಯೇಟರ್ಗೆ ಲಗ್ಗೆ ಇಟ್ಟಿದ್ದವು. ವಾಮನ ಧನ್ವೀರ್ ನಟಿಸುತ್ತಿರುವ 4ನೇ ಸಿನಿಮಾ. ಈ ಸಿನಿಮಾಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬೆಂಬಲ ನೀಡಿದ್ದರು. ತಮ್ಮ ಆತ್ಮೀಯನ ಸಿನಿಮಾವನ್ನು ನೋಡಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದರು. ಹೀಗಾಗಿ ವಾಮನ ಸಿನಿಮಾಗೆ ಸ್ಟಾರ್ ಬಲ ಬಂದಂತೆ ಆಗಿತ್ತು. ಹಾಗೆ ನಾಗಭೂಷಣ್ ನಟಿಸಿರುವ ವಿದ್ಯಾಪತಿಗೂ ಡಾಲಿ ಧನಂಜಯ್ ಬಲವಿದೆ. ಈ ಸಿನಿಮಾಗೆ ಡಾಲಿನೇ ನಿರ್ಮಾಪಕ, ಅಲ್ಲದೆ ಒಂದು ವಿಶೇಷ ಪಾತ್ರದಲ್ಲೂ ನಟಿಸಿದ್ದಾರೆ. ಈ ವಾರ ಒಂದರ ಹಿಂದೊಂದು ರಜೆಗಳು ಇರುವುದರಿಂದ ನಿನ್ನೆ ಏಪ್ರಿಲ್ 10ರಂದು ವಾಮನ ಹಾಗೂ ವಿದ್ಯಾಪತಿ 2 ಸಿನಿಮಾಗಳು ರಿವೀಲ್ ಆಗಿದ್ದವು. ಹಾಗಿದ್ದರೆ ಮೊದಲ ಬಾಕ್ಸ್ ಆಫೀಸ್ನಲ್ಲಿ ಈ 2 ಸಿನಿಮಾಗಳ ಪೈಕಿ ಗೆದ್ದಿದ್ದು ಯಾವುದು? ಯಾವ ಸಿನಿಮಾ ಕಡೆಗೆ ಪ್ರೇಕ್ಷಕರನ್ನ ಒಲವು ಇತ್ತು? ಆ್ಯಕ್ಷನ್ ಮಾಸ್ ಸಿನಿಮಾನ, ಆ್ಯಕ್ಷನ್ ಕಾಮಿಡಿ ಸಿನಿಮಾ? ಪ್ರೇಕ್ಷಕರ ಆಯ್ಕೆ ಯಾವುದು? ಬನ್ನಿ ನೋಡೋಣ. ವಾಮನ ಮೊದಲ ದಿನದ ಕಲೆಕ್ಷನ್. ಧನ್ವೀರ್ ನಟಿಸಿರುವ 4ನೇ ಸಿನಿಮಾ ಮಾಸ್ ಎಂಟರ್ಟೈನರ್ ಸಿನಿಮಾ, ಜೊತೆ ಸೆಂಟಿಮೆಂಟ್ ಎಲಿಮೆಂಟ್ಗಳನ್ನು ಸೇರಿಸಲಾಗಿದೆ. ದರ್ಶನ್ ಸಿನಿಮಾ ನೋಡಿ ಧನ್ವೀರ್ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದರು. ಹೀಗಾಗಿ ಸಿನಿ ಪ್ರಿಯರ ಜೊತೆಗೆ ದರ್ಶನ್ ಅಭಿಮಾನಿಗಳು ಕೂಡ ಥಿಯೇಟರ್ಗೆ ನುಗ್ಗಿ ಸಿನಿಮಾಗಳನ್ನು ನೋಡಿದ್ದಾರೆ. ಬಹುತೇಕ ಕಡೆ ಹಲವು ಶೋಗಳು ಹೌಸ್ಫುಲ್ ಆಗಿದ್ದವು. ಆದರೆ ಸ್ನ್ಯಾಕ್ನಿಲ್ಕ್ ಹೌದು, ಕರ್ನಾಟಕದ ವಿತರಕರ ಅಂಕಿಅಂಶಗಳಲ್ಲಿ ವ್ಯತ್ಯಾಸ ಕಂಡುಬಂದಿದೆ. ವಾಮನ ಮೊದಲ ದಿನ 63 ಲಕ್ಷ ರೂಪಾಯಿ ಕಲೆಕ್ಷನ್ ಮಾಡಿದೆ. ಆದರೆ ಕರ್ನಾಟಕದ ವಿತರಕರು 86 ಲಕ್ಷ ರೂಪಾಯಿ ಎನ್ನುತ್ತಿದ್ದಾರೆ. ವಿದ್ಯಾಪತಿ ಮೊದಲ ದಿನದ ಕಲೆಕ್ಷನ್. ನಾಗಭೂಷಣ್ ಮಲೈಕಾ ವಸುಪಾಲ್ ಹಾಗೂ ನಾಗಭೂಷಣ್ ನಟಿಸಿದ ವಿದ್ಯಾಪತಿ ಕಾಮಿಡಿ ಆ್ಯಕ್ಷನ್ ಸಿನಿಮಾ. ಈ ಸಿನಿಮಾಗೆ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ. ಹಾಗಂತ ಅದು ಬಾಕ್ಸ್ ಆಫೀಸ್ ನಂಬರ್ಗಳಾಗಿ ಪರಿವರ್ತನೆ ಆಗಿಲ್ಲ. ಹೀಗಾಗಿ ಕಲೆಕ್ಷನ್ ಸಿಕ್ಕಾಪಟ್ಟೆ ಕಡಿಮೆ ಇದೆ. ಮೊದಲ ದಿನ ಈ ಸಿನಿಮಾ ಗಳಿಸಿದ್ದು ಕೇವಲ 13 ಲಕ್ಷ ರೂಪಾಯಿ. ಆದರೆ ಕರ್ನಾಟಕದ ವಿತರಕರು ಈ ಸಿನಿಮಾದ 23 ಲಕ್ಷಕ್ಕೂ ಅಧಿಕ ಕಲೆಕ್ಷನ್ ಆಗಿದೆ ಎನ್ನುತ್ತಿದ್ದಾರೆ. ಇಬ್ಬರಲ್ಲಿ ಗೆದ್ದವರು ಯಾರು? ಧನ್ವೀರ್ ನಟಿಸಿದ ವಾಮನ ಸಿನಿಮಾದ ಕಲೆಕ್ಷನ್ ಮೊದಲ ಉತ್ತಮವಾಗಿದ್ದರೂ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಅಲ್ಲದೆ ಫಸ್ಟ್ ಡೇ ದರ್ಶನ್ ಅಭಿಮಾನಿಗಳು ಪ್ರಭಾವ ಹೆಚ್ಚಿತ್ತು ಎನ್ನುವ ಅಭಿಪ್ರಾಯ ವ್ಯಕ್ತವಾಗುತ್ತಿದೆ. ಇತ್ತ ವಾಮನಗೆ ಹೋಲಿಸಿದರೆ ವಿದ್ಯಾಪತಿಗೆ ಪ್ರತಿಕ್ರಿಯೆ ಚೆನ್ನಾಗಿದೆ. ಆದರೆ ಬಾಕ್ಸ್ ಆಫೀಸ್ನಲ್ಲಿ ಕಲೆಕ್ಷನ್ ಉತ್ತಮವಾಗಿಲ್ಲ. ಟ್ರೇಡ್ ಎಕ್ಸ್ಪರ್ಟ್ಗಳ ಪ್ರಕಾರ ಈ ಸಿನಿಮಾ ವೀಕೆಂಡ್ಗಳಲ್ಲಿ ಮಲ್ಟಿಪ್ಲೆಕ್ಸ್ನಲ್ಲಿ ಉತ್ತಮ ಪ್ರತಿಕ್ರಿಯೆ ಸಿಗಬಹುದು ಎನ್ನುತ್ತಿದ್ದಾರೆ.